ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಿಂದ್ಗಡೆ ಸಿಕ್ಸ್ರ ಕತ್ತಿ 13 ಹಾಕೋರೆ. ಪಾದ ಕೆಚ್ಚರ್ ಮಾಡಿ ಹಿಂದ್ಗಡೆ ಕತ್ತಿ ಸಿಗಿಸ್ಕೊಳ್ಳೋದು ಹಿಂದ್ಗಡೆ ಕತ್ತಿ ಚೆಕ್ ಮಾಡಲೇ ಬಿಡಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೀಕ್ನಳ್ಳಿ ಗ್ರಾಮ ಇಡೀ 100 ಮನೆಗಳಿವೆ. ಎಲ್ಲ ಹಾಲುಮತ ಸಮಾಜದವರೇ. ಒಂದು ಮನೆ ಮಾತ್ರ ಮಡವಲ್ ಸಟ್ರು, ಒಂದು ಮನೆ ಸೌರಕ್ಕರು ಮಾತ್ರ ಇರೋದು. ನಮ್ಮ ಗ್ರಾಮದರೆ ಅವರ ತಂದೆ ಬೇರೆ ಊರಿಂದ ಇಟ್ಸ್ಕೊಂಡಿರೋದು. ಆದರೆ ಇಡೀ ಗ್ರಾಮನೇ ಒಮ್ಮತದಿಂದ ಪಕ್ಷ ಭೇದ ಮರೆತು ಯುವಕರಾಗಿರ್ಬೋದು, ಊರಿನ ಯಜಮಾನರಾಗಿರ್ಬೋದು, 2 ವರ್ಷದಿಂದ ಸಂಗೊಳ್ಳಿ ಅವರ ಒಂದು ನಾಯಕತ್ವದಲ್ಲಿ ಅವರ ಮಾಡಿರೋದಂಥ ಸಾಧನೆ ಮರೆತು ಒಂದು ಸಂಗೊಳ್ಳಿ ರಾಯಣ್ಣನ ವೃತ್ತ ಮಾಡಬೇಕು, ಅವರ ಪುತ್ಥಳಿ ಸ್ಥಾಪನೆ ಮಾಡಬೇಕು ಅಂತ ಇಡೀ ಗ್ರಾಮದರೆ ಮಾತಾಡ್ಕೊಂಡು ಮಾಡಿದ್ದ. ಈಗ ಒಂದು ವರ್ಷದ ಒಂದು ತಿಂಗಳಾಯಿತು ಹಿಂದೆ ಮಾಡಿದ ಉದ್ಘಾಟನೆ ಮಾಡಿದ್ದ ನಮ್ಮ ಗ್ರಾಮದರೆಯ. ಆಗ ಚುನಾವಣೆ ಸಮಯದಲ್ಲಿ ಯಾರನ್ನೂ ಕರೆಯೋಕ್ಕಾಗಲಿಲ್ಲ. ಆದ್ದರಿಂದ ಇವಾಗ ನನ್ನೆ ತಡರಾತ್ರಿ ಮಳೆ ಬರುವ ಸಂಭವ ಇತ್ತು. 8 ಗಂಟೆ ಇಲ್ಲಿ ಹಾಲು ಹಾಕೋಗಂಟ ಜನ ಇದ್ದರು. ಒಂದು 11:30 ಸಮಯದಲ್ಲಿ ಯಾರೋ ಕಿಡಿಗೇಡಿಗಳು ಬಂದು ಬಿಡಿ ಭಾಗಗಳನ್ನು ಮುರಿದಾಕಿದ್ದಾರೆ. ಅವ್ರಿಗೆ ಶಿಸ್ತು ಕ್ರಮ ಆಗಬೇಕು, ಇಲ್ಲಾಂದರೆ ನಮ್ಮ ಗ್ರಾಮಸ್ಥರಿಂದ ಇದೇ ತವ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ತಮ್ಮಲ್ಲಿ ವಿನಂತಿ. ಮಹಾರಾಷ್ಟ್ರ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಈಗ ಇಲ್ಲಿ ಸವಣೂರ ಒಳನೇಶ್ವರ ತಾಲೂಕು ಸವಣೂರ ಹತ್ರ ಸರ್ಕಲಲ್ಲಿ ಆಗಿರ್ಬೋದು, ಭಾರಿ ಕುರುಬ ಜನಾಂಗ ಅಂತ ಇಟ್ಕೊಂಡಿರ್ಬೋದು, ರಾಜಕೀಯ ಸನ್ನಿವೇಶ ಅಂತ ಇಟ್ಕೊಂಡಿರ್ಬೋದು, ಗೊತ್ತಿಲ್ಲ. ಇವ್ರಿಗೆ ಭಾರಿ ಟಾರ್ಗೆಟ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಸೂಕ್ತವಾದಂಥ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಇದು ಹೋರಾಟ ಮಾತ್ರ ಇವತ್ತಿಗೆ ನಿಲ್ಲಲ್ಲ. ನಮ್ಮ ಜಿಲ್ಲಾಧ್ಯಕ್ಷರಾದಂಥ, ತಾಲೂಕು ಅಧ್ಯಕ್ಷರಾದಂಥ, ರಾಜ್ಯಾಧ್ಯಕ್ಷರಾದಂಥ ನಾಳೆ ಗುರುವಾರ ಆಗಮಿಸಲಿದ್ದಾರೆ ಬೀಕನಹಳ್ಳಿಗೆ. ಇನ್ನೂ ಹೆಚ್ಚಿನ ಹೋರಾಟ ನಡೀತದೆ. ಇದಕ್ಕೆ ಮೇಲ್ಪಟ್ಟಂಥ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರಿಗೆ ಒಳ್ಳೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಬಂಧಿಸಲೇಬೇಕು, 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 ಬಂಧಿಸಲೇಬೇಕು. ಧ್ವಂಸ ಮಾಡಿದಂತ ವ್ಯಕ್ತಿಗಳನ್ನು ಬಂಧಿಸಲೇಬೇಕು. ಈಗ ಮಾತಾಡ್ಬೇಕಾದ್ರೆ ಕೈ ಎತ್ತ
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.